Hi guys, welcome to my new videos. ಇವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ ಇರೋ ಕಾರಣ ನಾನು ನಮ್ಮ ತಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ಅಮ್ಮ ಊರಿಂದ ಬಂದಿದ್ದಾನೆ, ಇವನು ನಾನು ಇಬ್ಬರು ಹೋಗ್ತಾ ಇದ್ದೀವಿ ದಾವಣಗೆರೆ ಪಕ್ಕದಲ್ಲಿರೋ ಹೊಸಕುಂದವಾಡಕ್ಕೆ. ಅಲ್ಲೇ ಇರೋದು ಫಂಕ್ಷನ್. ಇದು ನ್ಯಾಷನಲ್ ಹೈವೇ NH4. ನಿನ್ನೆ ನೈಟೇ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ, ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಬಾಲೆ ಸುಜೆ ಊಟ ಮಾಡಿ 3 ದಿನ ಆಯ್ತಣ್ಣ. ಏನಿದ್ರೆ ಹಾಕಣ. ಮಗ ಮುಚ್ಚೆ ಅಂತೆಲ್ಲ ನಿನ್ನೆ ಹುಡುಗಿ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಫಂಕ್ಷನ್ಗೆ ವಾಟರ್ ಬಾಟ್ಲ್ ಬೇಕಾಯಿತು ಅಂತ ಹೇಳಿದ್ರು ಮನೆಯಲ್ಲಿ. ಅದಕ್ಕೋಸ್ಕರ ದಾವಣಗೆರೆಗೆ ಹೋಗಿ ವಾಟರ್ ಬಾಟ್ಲಿ ತರ್ತಾ ಇದ್ದೀವಿ. ಹಿಂದ್ಗಡೆ ಇನ್ನೊಂದು ಬೈಕಲ್ಲಿ ನಮ್ಮ ಅಣ್ಣ ನಮ್ಮ ತಮ್ಮ ಇಬ್ಬರು ಬರ್ತಾ ಇದ್ದಾರೆ, ಅವರು ತಗೊಂಡು. ನಾನ್ ನೋಡಪ್ಪ ಬೀಳಿಲ್ಲ. 3 ಹುಡುಗಿಯರು ಸುಮ್ಮನೆ ಸ್ವಲ್ಪ ನೋಡಿದ್ವಿ, ಸೀನಿಯರ್ಗೂ ಬೀಳಿಲ್ಲ. ನಾವು ಹೊರಬಿಡ್ಬೇಕು ಲೈನ್. 3 ವರ್ಷ ಆಗಿ 20 ಜನ ಹುಡುಗಿಯರು ಇಟ್ಕೊಂಡು ಒಂದು ಒಬ್ಬಕ್ಕೆ ಪ್ರಪೋಸ್ ಮಾಡಿಲ್ಲ, ಕಾಡ್ಸಿಲ್ಲ. ಅದೈತಲ್ಲ ನನ್ ಮಗ ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ ಮಗ. ಏನಿವಾಗ ನಿನಗೆ ಮಾಡಿ ಹೋಗಿದ್ದಾರೆ. ಇವನು ನಮ್ಮ ದೊಡ್ಡಮ್ಮನ ಮಗ, ನಮ್ಮ ಅಣ್ಣ. ಇವ್ರ ಮಗಳದೇ ನಾಮಕರಣ ಇರೋದು ಇವತ್ತು. ಇವ್ ನಮ್ ಸಣ್ಣ ಅಳಿಯ, ಇವನ್ ದೊಡ್ಡ ಅಳಿಯ, ಇವನ್ ಚಿಕ್ಕ ಅಳಿಯ, ಬಿಡಿ ನಮ್ ತಮ್ಮಡಿ. ಅದು ಹುಲಿ ನಮ್ಮ ಅಣ್ಣ ಗಂಭೀರ್ಯ. ಇನ್ನೇನೆಲ್ಲ ಅಡುಗೆ ರೆಡಿ ಆಗ್ತಾ ಇದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಇನ್ನೇನೆಲ್ಲ ಬೀಗರು ಬಂದ್ರು ಇವಾಗ. ಇವಳದೇ ನಾಮಕರಣ ಇರೋದು ಇವಾಗ. ಇವನು ನಮ್ಮ ಮಳೆಯನ್ ಮಗನೇ, ಅಲ್ಲ ಇಬ್ಬರು ಮಕ್ಕಳು ಇವನಿಗೆ. ನನಗಿಂತ ಚಿಕ್ಕವನಿಗೆ ಇಬ್ಬರು ಮಕ್ಕಳು. ನನಗೇನು ಮದುವೆನೇ ಇರಲಿಲ್ಲ, ಅಲ್ಲ ಇವನಿಗೆ ಇಬ್ಬರು ಮಕ್ಕಳು. ನೋಡಿ ಫ್ರೆಂಡ್ಸ್, ನಮ್ಮ ಮಾವ. ನೋಡಿ ಫ್ರೆಂಡ್ಸ್, ನಮ್ಮ ಮಾವ. ಇವ್ರು ಬಂದ್ಬಿಟ್ಟು ಹಿರಣ್ಣ ಅಂತ, ಅಡುಗೆ ಮಾಡೋದ್ರಲ್ಲಿ ಫುಲ್ ಫೇಮಸ್ ಈ ಊರಲ್ಲೆಲ್ಲ.
ನೋಡಮ್ಮ ಅಷ್ಟೇ.